ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಆತಂಕಕ್ಕೆ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದೆ. ಹೇಗೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ತುಂಗಾಭದ್ರಾ ಡ್ಯಾಂಗೆ 33 ನೂತನ ಕ್ರಸ್ಟ್ ಗೇಟ್. ಐತಿಹಾಸಿಕ ಟಿಬಿ ಜಲಾಶಯ ಮತ್ತಷ್ಟು ಹೈಟೆಕ್. ನೂತನ ಕ್ರಸ್ಟ್ ಗೇಟ್ ಲೋಕಾರ್ಪಣೆಗೆ ವೇದಿಕೆ ಸಜ್ಜು. ಒಂದ್ ಕಡೆ ಜಲಾಶಯಕ್ಕೆ ಅಳವಡಿಸಿರುವ ನೂತನ ಕ್ರಸ್ಟ್ ಗೇಟ್, ಇನ್ನೊಂದ್ ಕಡೆ ಮುನಿರಾಬಾದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಾಕಿರುವ ಬೃಹತ್ ವೇದಿಕೆ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕೊಪ್ಪಳ ಜಿಲ್ಲೆ ಸಜ್ಜುಗೊಂಡಿದೆ. ತುಂಗಾಭದ್ರಾ ಡ್ಯಾಂಗೆ ನೂತನ ಕ್ರಸ್ಟ್ ಗೇಟ್ ಅಳವಡಿಸಿದ್ದು ಲೋಕಾರ್ಪಣೆಗೆ ವೇದಿಕೆ ಸಿಂಗಾರಗೊಂಡಿದೆ. ಹೌದು, ಕಳೆದ 2024 ಆಗಸ್ಟ್ ತಿಂಗಳಲ್ಲಿ ನಡೆದ ಆ ಘಟನೆಯನ್ನ ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿದ್ದು ಲಕ್ಷಾಂತರ ಕ್ಯೂಸೆಕ್ ನೀರು ನದಿ ಪಾಲಾಯಿತು. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರದ ರೈತರು ಕಣ್ಣೀರು ಹಾಕಿದ್ರು. ಅಂದೇ ರಾಜ್ಯ ಸರ್ಕಾರ ಈ ಸವಾಲನ್ನ ಗಂಭೀರವಾಗಿ ಸ್ವೀಕರಿಸಿದ್ದು ಕೇವಲ ಒಂದು ಗೇಟ್ ರಿಪೇರಿ ಬದಲಾಗಿ ಇಡೀ ಡ್ಯಾಂನ ಎಲ್ಲ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸುವುದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿತು. ಬರೋಬ್ಬರಿ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಒಂದಿಗೆ 33 ನೂತನ ಕ್ರಸ್ಟ್ ಗೇಟ್ಗಳನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ನವಜೀವನ ಪಡೆದ ಡ್ಯಾಂ ಅಧಿಕೃತವಾಗಿ ಲೋಕಾರ್ಪಣೆಗೊಳ್ಳಲಿದೆ. ತುಂಗಭದ್ರಾ ಜಲಾಶಯ 4 ಜಿಲ್ಲೆಗಳ ಜೀವನಾಡಿಯಾಗಿದೆ. ಅಷ್ಟೇ ಅಲ್ಲ, ತೆಲಂಗಾಣ, ಆಂಧ್ರದ ಕೆಲವು ಜಿಲ್ಲೆಗಳು ಸಹ ಇದೇ ತುಂಗಭದ್ರಾ ಜಲಾಶಯ ನೀರನ್ನು ನಂಬಿ ಕೃಷಿ ಚಟುವಟಿಕೆ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಜನ ಜೀವನಿಗೂ ಸಹ ಇದೇ ನೀರನ್ನು ನಂಬಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ತುಂಗಭದ್ರಾ ಜಲಾಶಯ ಕಳೆದ 2024 ಆಗಸ್ಟ್ 10ರಂದು ಅಂದರೆ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ಆ ಸಮಯದಲ್ಲಿ ಅಂದರೆ ಜನಪದಿಗಳಿಗೆ, ರೈತರಿಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರಬಹುದಾಗಿದೆ. ಯಾಕಂದರೆ 19ನೇ ಕ್ರಸ್ಟ್ ಕೊಚ್ಚಿ ಹೋದ ಸಮಯದಲ್ಲಿ ತಜ್ಞರ ಕನ್ಯಾ ನೇಡಿ ತಂಡ ಬಂದು ಆ ಸಮಯದಲ್ಲಿ 19ನೇ ಕ್ರಸ್ಟ್ ಗೇಟನ್ನು ಅದನ್ನೇನು ಕೂಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಅದೇ ರೀತಿಯಾಗಿ 33 ಕ್ರಸ್ಟ್ ಗೇಟ್ಗಳು ಆಗಿರ್ಬೋದು ಮತ್ತು ಚೈನ್ಗಳನ್ನು ಬದಲಾವಣೆ ಮಾಡಬೇಕನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ತೆಲಂಗಾಣ, ಆಂಧ್ರದ ಸರ್ಕಾರಗಳು ಸಹ ಕೈ ಜೋಡಿಸಿ ಅಂದರೆ ಈಗಾಗಲೇ 33 ಕ್ರಸ್ಟ್ ಗೇಟ್ಗಳು ಆಗಿರ್ಬೋದು, ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳು ಮತ್ತು ಚೈನನ್ನು ಬದಲಾವಣೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಐತಿಹಾಸಿಕ ಕ್ಷಣಕ್ಕಾಗಿ ಕೊಪ್ಪಳದ ಮುನಿರಾಬಾದಲ್ಲಿರುವಂಥ ಹೈಸ್ಕೂಲ್ ಮೈದಾನದಲ್ಲಿ ಅಂದರೆ 3 ರಾಜ್ಯದ ಸಿ ಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಆಂಧ್ರದ ಸಿ ಎಂ ಆಗಿರುವಂಥ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಮತ್ತು ತೆಲಂಗಾಣ ಸಿ ಎಂ ಆಗಿರುವಂಥ ರೇವಂತ್ ರೆಡ್ಡಿ ಅವರಾಗಿರ್ಬೋದು ಮತ್ತು ಕೇಂದ್ರ ಸಚಿವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಐತಿಹಾಸಿಕ ಕ್ಷಣಕ್ಕೆ ಈ ಒಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಆಗಲಿದೆ ಅಂತ ಹೇಳಬಹುದಾಗಿದೆ. ಕೊಪ್ಪಳದಲ್ಲಿ ಟಿಬಿ ಡ್ಯಾಂ ಐತಿಹಾಸಿಕ ಕಾರ್ಯಕ್ರಮ. ಕರ್ನಾಟಕ, ಆಂಧ್ರ, ತೆಲಂಗಾಣ ಸಿಎಂಗಳ ಸಮಾಗಮ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಲೋಕಾರ್ಪಣೆಯು ದಕ್ಷಿಣ ಭಾರತದ 3 ರಾಜ್ಯದ ಸಿಎಂಗಳ ಸಮಾಗಮಕ್ಕೆ ಸಾಕ್ಷಿಯಾಗಲಿದೆ. ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ಮುಖ್ಯಮಂತ್ರಿಗಳು ಒಂದೇ ವೇದಿಕೆಯಲ್ಲಿ ಕೈ ಹಿಡಿದು ನಿಲ್ಲಲಿದ್ದಾರೆ. ಇವರ ಜೊತೆ ಕೇಂದ್ರ ಜಲಶಕ್ತಿ ಸಚಿವರು ಕೂಡ ಭಾಗಿಯಾಗಲಿದ್ದಾರೆ. ಈಗಾಗಲೇ ಸರ್ಕಾರದ ಪರವಾಗಿ ಶಾಸಕ ಬಸವರಾಜ ರಾಯರೆಡ್ಡಿ ನೇತೃತ್ವದ ನಿಯೋಗ ನೆರೆಯ ರಾಜ್ಯಗಳಿಗೆ ಖುದ್ದು ಭೇಟಿಯಾಗಿ ಆಹ್ವಾನ ನೀಡಿದೆ. ಮೊದಲು ನಾಯಕರು ಜಲಾಶಯದ ಮೇಲೆ ಗೇಟ್ ಲೋಕಾರ್ಪಣೆ ಮಾಡಲಿದ್ದು, ನಂತರ 10,000ಕ್ಕೂ ಹೆಚ್ಚು ಆಸನ ವ್ಯವಸ್ಥೆ ಇರುವ ಬೃಹತ್ ವೇದಿಕೆ ಮುಖ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹೊಸದಾಗಿ ಅಳವಡಿಸಲಾಗಿರುವ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಬಂದು ಮಾಡಲಿದ್ದಾರೆ. ಬೆಳಿಗ್ಗೆ IRBಗೆ ಬಂದ ಮೇಲೆ ಅಲ್ಲಿಂದ ಡ್ಯಾಮ್ ಗೇಟ್ಗೆ, ನಮ್ಮ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟಿಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನಿರಾಬಾದ್ ಶಾಲೆ ಹತ್ರ ಇರತಕ್ಕಂಥ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಲಿದ್ದಾರೆ. ಈ ಪ್ರಯುಕ್ತ ನಾವು ಎಲಾಬ್ರೇಟ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸುಮಾರು 10 ಸೆಕ್ಟರ್ಸ್ಗಳೇ ಆಗಿದ್ದಾವೆ. ನಾವು 3 SPs ಇರ್ತಾರೆ, 6 ಜನ ಅಡಿಷನಲ್ SPಸು, ಸುಮಾರು 25 DSPಸು, 50 ಜನ ಇನ್ಸ್ಪೆಕ್ಟರ್ಸು, 115 PSIಸು, ಸುಮಾರು 1500 ಜನ ಮೆನ್ನು ಆಫೀಸರ್ಸು ಮತ್ತು 12 ರಿಸರ್ವ್ KSRPಗಳು, 8 DRಗಳು ಮತ್ತು ಆ್ಯಂಟಿ ಸಬಟೇಜ್ ಚೆಕ್ ಮಾಡೋಕ್ಕೆ 8 ಟೀಮ್ಗಳು, ಬೇರೆ ಕಡೆಯಿಂದ 8 ಟೀಮ್ಗಳು ಬಂದಿದ್ದಾವೆ. ಒಂದು ಕಡೆ ಬೃಹತ್ ವೆಚ್ಚದಲ್ಲಿ ಕ್ರಸ್ಟ್ ಗೇಟ್ಗಳು ನವೀಕರಣಗೊಂಡಿದ್ದು 4 ಜಿಲ್ಲೆಗಳ ರೈತರಿಗೆ ನೆಮ್ಮದಿ ತಂದಿದೆ. ಆದರೆ ಮತ್ತೊಂದು ಕಡೆ ಪ್ರಕೃತಿಯ ಮುನಿಸು ಅನ್ನದಾತನ ಎದೆಯಲ್ಲಿ ನಡುಕ ಹುಟ್ಟಿಸಿದೆ.
ಯಾಕಂದ್ರೆ ಕಳೆದ ವರ್ಷ ಇದೇ ಸಮಯಕ್ಕೆ ಜಲಾಶಯದಲ್ಲಿ 45 ಟಿಎಂಸಿ ನೀರಿತ್ತು. ಆದರೆ ಪ್ರಸ್ತುತ ತುಂಗಾಭದ್ರಾ ಜಲಾಶಯದಲ್ಲಿ ಕೇವಲ 9 ಟಿಎಂಸಿ ನೀರು ಸಂಗ್ರಹವಾಗಿದೆ. ವರುಣದೇವ ಕರುಣಿಸಿ ಡ್ಯಾಂ ತುಂಬಿದ್ರೆ ಮಾತ್ರ ರೈತನಿಗೆ ಖುಷಿಯಾಗಲಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.